ಟ್ರೈಲರ್ ನೋಡಿದ್ಮೇಲೆ ಥಿಯೇಟರ್ಗೆ ಹೋಗೋಕ್ಕೆ ನಂಬಿಕೆ ಬಂದಿತ್ತು. ಆದರೆ ಇವಾಗ ಎಂಥ ಒಳ್ಳೆ ಸಿನಿಮಾ ನೋಡಿದೆ ಗುರು ಅಂತ ಅನ್ನಿಸ್ತಿದೆ. ಯುವ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಸಂತೋಷ್ ಆನಂದ್ರಂ ಅಂಡ್ ಒಂಬಳೆ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ ನಿರ್ಮಾಣ ಮಾಡಿದೆ. ಸಿನಿಮಾದ ಆನ್ಲೈನ್ ಸ್ಟೋರಿ ಒಂದು ಮಿಡಲ್ ಕ್ಲಾಸ್ ಜೀವನನ ಸಾರುವಂಥ ಕತೆ ಶುರುವಾಗೋದು ಮಂಗಳೂರಿನಲ್ಲಿ. ಯುವ ಒಬ್ಬ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಎಜುಕೇಶನ್ ಮಾಡ್ತಾ ಇರೋ ಟೈಮ್ನಲ್ಲೇ ನಡೆದ ಒಂದು ಎಮೋಷನ್ ಡ್ಯಾಮೇಜ್ ಇಂದ ಈ ಗ್ಯಾಂಗ್ ವಾರ್ ಶುರು ಆಗುತ್ತೆ. ಅದನ್ನ ಮುಂದುವರಿಸ್ತಾ ಅವನ ವ್ಯಾಲ್ಯೂನ ಕಾಲೇಜಲ್ಲಿ ಮತ್ತೆ ಅವ್ರ ಅಪ್ಪ ಇಟ್ಟಿರೋ ನಂಬಿಕೆನ ಕಂಪ್ಲೀಟ್ ಆಗಿ ಕಳ್ಕೊಂತಾನೆ. ಸೊ ಕಾಲೇಜ್ ಮುಗಿಸಿ ತನ್ನ ಮನೆಗೆ ವಾಪಸ್ ಬರೋಷ್ಟರಲ್ಲಿ ಅವ್ರ ಅಪ್ಪ ತನ್ನ ಮಗಳ ಮದುವೆನ ಗ್ರ್ಯಾಂಡ್ ಆಗಿ ಮಾಡಿ ಹೆಗಲ ಮೇಲೆ ದೊಡ್ಡ ಸಾಲನ ಹೊತ್ಕೊಂಡು ಕಾಣೆ ಆಗ್ತಾರೆ. ಸೊ ಯುವ ಮನೆಗೆ ಬಂದು ತನ್ನ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟೀಸ್ನ ತಗೊಂಡು ಹೆಂಗೆ ಜೀವನ ಸಾಗಿಸ್ತಾನೆ ಅನ್ನೋದೇ ಕತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಟ್ರೈಲರ್ನಲ್ಲಿ ನೋಡದೇ ಇರೋ ಯುವನ ಇನ್ನೊಂದು ಶೇಡ್ ಅವ್ರ ಜೀವನಕ್ಕೆ ಮತ್ತೆ ಬೆಳಕನ್ನ ತಂದುಕೊಡುತ್ತೆ. ಅದೇನು ಅಂತ ನೀವು ಸಿನಿಮಾದಲ್ಲಿ ನೋಡಿನೇ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಕಾಸ್ಟಿಂಗ್ ಲಿಸ್ಟ್ನಲ್ಲಿ ಮೇನ್ ರೋಲ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದು ಯುವರಾಜ್ ಕುಮಾರ್, ಸಪ್ತಮಿಗೌಡ, ಅಚ್ಯುತ್ ಕುಮಾರ್, ಸುಧಾರಾಣಿ, ಕಿಶೋರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ರವಿಶಂಕರ್ ಇನ್ನೂ ಹೆಚ್ಚು ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಹೊಸಬರಿಗೆ ಚಾನ್ಸ್ ಕೊಟ್ಟಿರೋದು ಖುಷಿ ವಿಷಯ. ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ನ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪಾಸಿಟಿವ್ಸ್ ಲಿಸ್ಟ್ನಲ್ಲಿ ಮೂಲ ಕಾರಣ ಸಂತೋಷ್ ಆನಂದ್ರಂ. ಅವ್ರ ಕತೆ ಮತ್ತೆ ಬರವಣಿಗೆಗೆ ನನ್ನ ಕಡೆಯಿಂದ ಔಟ್ ಆಫ್ ಫಸ್ಟ್ ಹಾಫ್ನಲ್ಲಿ ಬರ್ತಿರೋ ಎಲ್ಲ ಡೈಲಾಗ್ಸ್ ಅಂತೂ ಚಿಂದಿ. ವಿಷಲ್ಸ್ ಬರೋಕ್ಕೆ ಮುಖ್ಯ ಕಾರಣನೇ ಈ ಡೈಲಾಗ್ಸ್ಗಳು. ಸಿನಿಮಾದಲ್ಲಿ ಹೀರೋಗಾಗ್ಲಿ ಅಥವಾ ವಿಲನ್ಗಾಗ್ಲಿ ಯಾರಿಗೂ ಬಿಲ್ಡಪ್ಸ್ ಅಂತ ಕೊಟ್ಟಿಲ್ಲ. ಮೊದಲನೇ ಬಾರಿಗೆ ಹೀರೋ ಆಗಿ ಮಿಂಚಿರೋ ಯುವ ತನ್ನ ಟ್ಯಾಲೆಂಟ್ನ ನಿಜವಾಗ್ಲೂ ಪ್ರೂವ್ ಮಾಡಿದ್ದಾರೆ. ಸ್ಟಂಟ್ಸು, ಡಾನ್ಸು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಪರ್ಫೆಕ್ಟ್ ಅನಿಸ್ತು. ಹಾಗೆ ಹೊಸಬ್ರು ಕೂಡ ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿರೋ ಆರ್ಟಿಸ್ಟ್ಗಳು ಕೂಡ ಸ್ಯಾಟಿಸ್ಫೈಡ್ ಆಯಿತು. ಫ್ಯಾಮಿಲಿ ಸೆಂಟಿಮೆಂಟ್ ಆ್ಯಂಡ್ ಎಮೋಷನ್ಸ್ ಸಿನಿಮಾದಲ್ಲಿ ವರ್ಕ್ ಆಗಿದೆ. ನನ್ನ ಪ್ರಕಾರ ಗೋಪಾಲ್ ಕೃಷ್ಣ ಅವರು ಒನ್ ಆಫ್ ದ ಪ್ರಾಮಿಸಿಂಗ್ ಆಕ್ಟರ್ ಆಫ್ KFI. ಅದು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರನ ವಹಿಸಿದ್ದಕ್ಕೆ ನನಗನ್ನಿಸ್ತು. ಸಿನಿಮಾದಲ್ಲಿರೋ ಮ್ಯೂಸಿಕ್ ಎಲಿಮೆಂಟ್ಸ್ ಅಂತೂ ಸೂಪರ್ ಆಗಿದೆ. ಅಜ್ನೀಶ್ ಅವರ ಕಂಪೋಸಿಷನ್ಗೆ ರೇಟಿಂಗು ಮೀರಿ ಮಾರ್ಕ್ಸ್ಗಳನ್ನ ಕೊಡೋ ಹಂಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಿನಿಮಾನ ನೋಡೋಕ್ಕಿಂತ ಅಲ್ಲಿ ಬರೋ ಸನ್ನಿವೇಶಗಳು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಕನೆಕ್ಟ್ ಆಗುತ್ತೆ. ಅಪ್ಪ ತನ್ನ ಮಗಳ ಮದುವೆನ ಎಷ್ಟೇ ಖರ್ಚಾಗಲಿ ಅಂತ ಖುಷಿಯಿಂದ ಮಾಡೋ ಒಂದು ಸೆಲೆಬ್ರೇಷನ್ ಪ್ರತಿಯೊಬ್ಬರಿಗೂ ತನ್ನ ಅಪ್ಪನ ಬೆಲೆನ ಈ ಸಿನಿಮಾದಲ್ಲಿ ಮತ್ತೆ ಮರುಕಳಿಸುತ್ತೆ. ಡೆಲಿವರಿ ಬಾಯ್ ಆಗಿ ಪಡೋ ಕಷ್ಟಗಳನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಮ್ಮ ಶಕ್ತಿಗೂ ಮೀರಿ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ತೋರಿಸಿದ್ದಾರೆ. ಸೆಲ್ಫ್ ರೆಸ್ಪೆಕ್ಟ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಹಾಗೆ ಅನ್ಯಾಯನ ಬಿಟ್ಟು ನ್ಯಾಯದ ಕಡೆ ಬದುಕನ್ನ ಸಾಧಿಸಬೇಕು ಅನ್ನೋದನ್ನ ನೋಡ್ತೀವಿ. ಒಬ್ಬ ಗುರು ಬೆನ್ನ ಹಿಂದೆ ಇದ್ರೆ ನಾವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ಸ್ಟ್ರಾಂಗ್ ಆಗಿ ತಿಳಿಸಿದ್ದಾರೆ. ನಮ್ಮ ಜೀವನ ಈಗ ಕತ್ಲಾಗಿರ್ಬೋದು, ಆದ್ರೆ ಒಂದಿನ ಬೆಳಕು ಖಂಡಿತ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಸಿನಿಮಾ ನೋಡಿದಾಗ ಬರುತ್ತೆ. ಇನ್ನು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟ್ ಆಗುತ್ತೆ. ಸೊ ಸಿನಿಮಾನ ಫ್ಯಾಮಿಲಿ ಜೊತೆ ಕೂತು ನೋಡಿ, ಖಂಡಿತ ನಿಮಗೆ ಬೇಜಾರಾಗಲ್ಲ ಅಂತ ಪಕ್ಕಾ ಪ್ರಾಮಿಸ್ ಮಾಡ್ತೀನಿ. ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ಏನೂ ಅನ್ಸಲಿಲ್ಲ. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಥಿಯೇಟರ್ ತುಂಬಾ ನನಗೆ ಕೇಳಿಸಿದ ಒಂದೇ ಪದ, ಅದು